ತಿರುಗಿ ತೂದಾಡಿದೇವಲ್ಲ ಇಲ್ಲಿ ಜರ ಸಣ್ಣ ಐತಿ ಜರ ತಣ್ಣಿಡೋದು ಈಜಿ ಆದ್ರೆ ಅದೇನು ದೊಡ್ಡ ಏನಿದಿಲ್ರಿ ಒಂದು ಅದು ಇದು ಬರ್ತೀರಿ ಪಂಚ್ರಿ ಇದ್ಗ ಇದು ಪಂಚ್ಲಿಂದ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿವ್ರಿ ಕರೆಕ್ಟ್ ಕಟ್ ಮಾಡ್ಕೊಂಡ್ಗೇಸಿ ಒಳಗೆ ಅವೆಲ್ಲ ಟೇಕಪ್ ಹಾಕೊಂಡು ಥ್ರೆಡ್ ಆದ್ರಿ ಒಂದೇ ಒಂದು ಹನಿ ಲೀಕೇಜ್ ಆಗಲ್ರಿ ಇದು ರೀ ಮತ್ತೆ ಇದಕ್ಕೆ ರೀ ಮುಂದೆ ನಾವು ಡ್ರಿಪ್ ಮಾಡ್ಕೋಬೇಕಂತ ಮಾಡ್ಕೊಂಡಿವ್ರಿ ಅದು ಕಮ್ಮಿ ರೇಟ್ನಾಗ ಎಲ್ಲಿ ಪೈಪ್ ಸಿಗ್ತದ ನೋಡ್ಗೇಸಿ ಇದಕ್ಕೆ ಡ್ರಿಪ್ ಕುಡ್ಸಲ್ಕೊಂಡು ಬರ್ತಾರೆ ಇದೇ ಟೇಕಪ್ ಭಾಳ ಅಂದ್ರೆ ಭಾಳ ಅನುಕೂಲ ಅದ್ರಿ ಇದು ಸ್ಪ್ರಿಂಕ್ಲರ್ ಪೈಪ್ ಕಿತ್ತಿ ಹಾಕೋದು ಅದಾದ್ರಿ ಈ ಬರೇ ಒಂದು ಇಂಥ ಹುಡುಗರೇ ಹೋಯ್ತಾರ ಇದು ಇಲ್ಲಿ ಆಯ್ತಪ್ಪ ಅಂದ್ರೆ ಇದು ಮೋಟ್ರ್ ಬಂದಾತ್ 4 ಗಂಟೆಗೆ ಇದು ಹೊಲ ಮುಡಿತದ್ರಿ ಮಡ್ಸ್ಕೋದ್ರಿ ಮತ್ತೆ ಸುಳ್ಳಿ ಒಯ್ದಿಗೆ ಅಲ್ಲಿ ಮತ್ತೆ ಸುಳ್ಳಿ ಹಾಕಿದ್ರಿ ಮತ್ತೆ ಸಿಗಿಸ್ ಬಿಡೋದ್ರಿ ಸಿಗಿಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಚಲೋ ಆತ್ರಿ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹೊನ್ನಾಳ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಭೀಮಾಶಂಕರ್ ಹೊಸಮನಿ ಸಾರ್ ಅವ್ರು ಇದ್ದಾರೆ. ನಮಸ್ಕಾರ ರೀ. ನಮಸ್ಕಾರ ಸರ್. ಭೀಮಾಶಂಕರ್ ಸಾರ್ ಅವ್ರ ಜೊತೆ ಮುಂಚೆ ಕೂಡ ವಿಡಿಯೋ ಮಾಡಿದ್ದೀವಿ. ವೇಸ್ಟ್ ಡಿಕಂಪೋಸರ್ನಲ್ಲಿ ಒಂದು ಉತ್ತಮವಾದಂಥ ಗೊಬ್ಬರನ ತಯಾರು ಮಾಡಿದರು. ಅದೇ ರೀತಿ ಶಂಕರಗೌಡ ಮಾಲಿ ಪಾಟೀಲ್ ಅವರು ಇದ್ದಾರೆ. ನಮಸ್ಕಾರ ಸರ್. ಇವತ್ತು ವಿಶೇಷವಾಗಿ ಸುರುಳಿ ಪೈಪ್ನ ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ, ಕಡಿಮೆ ಖರ್ಚಿನಲ್ಲಿ ನೀರಿನ ಪೂರೈಕೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಕೇವಲ ಒಂದೇ ಒಂದು ಸುರುಳಿ ಪೈಪ್ನಿಂದ ಇವರು 5 ಎಕರೆ ಹೊಲನ ಮೇಂಟೈನ್ ಮಾಡ್ತಾ ಇದ್ದಾರೆ. 5 ಎಕರೆಗೆ ನೀರು ಉಣಿಸ್ತಾ ಇದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ಮತ್ತು ಯಾವ್ಯಾವ ಮೆಟೀರಿಯಲ್ನ ಅಳವಡಿಸ್ಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸುರುಳಿ ಪೈಪ್ ಐಡಿಯಾ ಯಾವ ಥರ ನಿಮಗೆ ಬಂತು, ಯಾವ ರೀತಿ ಮಾಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಅದೇ ಸರ್ ನಿಮ್ಮ ಮೊದಲು ವಿಡಿಯೋ ಶಾಣಗೌಡ್ರದ ವಿಡಿಯೋ ಮಾಡಿದ್ರಲ್ಲ ಸರ್, ಅದು ವಿಡಿಯೋ ನೋಡಿಗೆಸಿ ನಾವು ನಮ್ಮ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿ ಕೇಳಿದೇವ್ರಿ. ಅಲ್ಲಿ ಪೈಪ್ ಅದಂತ ಹೇಳಿದ್ರಿ. ಒಂದು 1060 ರೂಪಾಯಿ ಕೊಟ್ಟು ಪೈಪ್ ತಂದೇವ್ರಿ. ಒಂದೇ ಪೈಪ್ ಸರ್ ಹೋಗ್ಯದ? ಒಂದೇ ಪೈಪ್ ರೀ. ಇಲ್ಲಿಂದ ಇದು 40 ಸಾಲ ಅವ್ರಿ. ಒಟ್ಟು ಅಂದ್ರೆ 5 ಫೀಟ್ 40 ಸಾಲ ಅವ್ರಿ. ಇದೇನ್ ಮಾಡ್ತೀವ್ರಿ, ಇದು ಒಂದು ಟ್ರಿಪ್ ಇದು ಹಾಕಿಂದಗಳ ಸುಳ್ಳಿ ಮಾಡ್ಕೊಂಡು ಮತ್ತೆ ಮ್ಯಾಲ ಹಾಕತ್ತೀವ್ರಿ. ಇದು ಅಂದ್ರೆ ಒಂದೇ ಪೈಪ್ ಲಿಂದ ಎರಡು ಕಡೆ ಮಾಡ್ತೀವಿ. ಪೈಪ್ ಲೈನ್ ಮಾಡ್ಕೊಂಡ್ರಿ ಅಂತ ಮುಂಚೆನೆ? ಮೊದ್ಲೇ ಪೈಪ್ ಲೈನ್ ಆದ್ರಿ. ಅದಕ್ಕೆ ಎಲ್ಲಿಂದ ಬಂದ ಸರ್ ನೀರು? ಹೊಳಿಲಿಂತ್ರಿ. ಹೊಳಿಲಿಂತದ್ರಿ. ಇಲ್ಲಿ ಒಂದು ವಂಕಿ ಅದ್ರಿ, ಅಲ್ಲಿ ಮ್ಯಾಲ ಒಂದು ವಂಕಿ ಅದ್ರಿ. ಅದ್ ಮ್ಯಾಲ ಒಂದ್ ಟ್ರಿಪ್ ತೋರ್ಸ್ಕೊಂಡಪ್ಪ ಅಂದ್ರ ಅದ್ ಅಲ್ಲಿ ಆಯ್ತಪ್ಪ ಅಂದ್ರೆ ಮೋಟರ್ ಬಂದ್ ಮಾಡಿ ಮತ್ತೆ ಇಲ್ಲಿ ಬಂದ್ ಹಾಕತ್ತೀವ್ರಿ. ಇಲ್ಲಿಂದ ಮತ್ತೆ ಇದು ಸುಳ್ಳಿ ಹಾಕಿದ್ವಿ ಮತ್ತೆ ಚಾಲು ಮಾಡ್ಕತ್ತೀವ್ರಿ. ಇವಕ್ಕೆಲ್ಲ ಟೇಕ್ಔಟ್ ಗಳೆಲ್ಲ ಯಾವ ರೀತಿ ಕುಣಿಸ್ಕೊಂಡ್ರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಅದೇ ನಿಮ್ ವಿಡಿಯೋ ನೋಡಿದೇವಲ್ರಿ ಶಾಣಗೌಡದ, ಅವು ಟೇಕಪ್ ಏನಾದ್ರಿ ಗುಲ್ಬರ್ದಾಗ ಇಲ್ಲಿ ಸಿಗ್ಲಿಲ್ರಿ. ನಾವು ಮತ್ತೆ ಅಲ್ಲಿ ಯಾರಿಗಾನ ಯಾಕೆ ಕೇಳೋದಂತೇಳಿ ನಾವು ಗುಲ್ಬರ್ಗ್ ಹೋದೇವ್ರಿ. ಅವೇನು ಈಜಿ ಅದ್ರಿ. ಒಳಗಡೆ 40 ಇದಾಕಿ 40 ಸಾಲಿಗಂತ ಮಾಡ್ಕೊಂಡಿವ್ರಿ. ನಾವು 40 ಸಾಲ ಹಿಡಿತೀರಿ. ಒಳಗಡೆ ಹಾಕಿಬಿಟ್ಟಿವ್ರಿ. ಒಳಗಡೆ ಹಾಕಿ ಎಲ್ಲೆಲ್ಲಿ ನಮ್ಗೆ ಇದು ಬೇಕ್ರಿ ಅಲ್ಲಿ ಅದು ಪಂಚ್ ಅದ್ರಿ. ಅದು ಪಂಚ್ಲಿಂತ ಕೈಲಿ ಏರ್ಸಿರೈತ್ರಿ. ಬರೀ ಸಣ್ಣ ಹುಡುಗರು ಸಹಿತ ಮಾಡ್ಬೋದ್ರಿ. ಈಜಿ ಕೆಲಸ. ಅದನ್ನೇ ಒಂದ್ ದೊಡ್ಡ ಕಷ್ಟ ಅಂತ ಸುಮಾರು ಜನ ಕೇಳ್ತಾರೆ. ಒಳಗೆ ಎಲ್ಲ ಹೆಂಗ್ ಹಾಕೊಂಡ್ರಿ ಅಂತ. ನಾವು ಮೊದ್ಲು ಹಂಗೆ ಅನ್ಸ್ಕೊತಿದ್ದೇವ್ರಿ. ನೋಡಮ್ ಅಂತ ಹೇಳಿ ಪಂಚ್ ಇದತ್ತಲ್ರಿ, ಅದು ತಂದ್ಗೇಸ್ ಮಾಡಿವ್ರಿ. ಈಜಿ ಆಗ್ಯದ್ರಿ. ಏನಿಲ್ಲ ಸುಮ್ ಸೇರ್ಬಿಡ್ತು. ಒಂದ್ ಹನಿ ಲೀಕೇಜ್ ಆಗಲ್ರಿ ನೀರು. ಬಾರಿ ಬೆಸ್ಟ್ ಆಗ್ಯದ. ಇದಕ್ಕ ಟೋಟಲ್ ಆಗಿ ಒಂದು ಪೈಪಿನ ಸೆಟ್ಟಿಗೆ ಖರ್ಚು ಎಷ್ಟು ಬಂತ್ರಿ ಪೈಪ್ ಹಿಡಿದು? ಪೈಪಿಗೆ ನೋಡ್ರಿ 1060 ರೂಪಾಯಿ ಬಿದ್ದರಿ ನಮ್ಮ ಅಗ್ರಿಕಲ್ಚರ್ ಆಫೀಸ್ದಾಗ್ರಿ. ಇವು ಟೇಕಪ್ ಏನಾದ್ರಿ 300 ರೂಪಾಯಿನ ಪಂಚ್ ಬಿದ್ದರಿ. ಅದು ಸ್ಟ್ಯಾಂಡರ್ಡ್ ಪಂಚ್ ರೀ. ಅದು ನಮ್ಗೆ ಇರ್ಲಿ ಅಂತೇಳಿ ಚಲೋ ತೊಂದಿವ್ರಿ. ಇವು ಒಂದು 600 ರೂಪಾಯಿ ಇದು ಹೋಗ್ಯಾವ್ರಿ. ಇವು ಟೇಕಪ್ ಇದ್ರ ಕಮ್ಮಿ ರೇಟ್ನಾಗ ಸಿಗ್ತದ್ರಿ. ಮತ್ತೇನಾದ್ರೂ ನಾವು ಎಕ್ಸ್ಟ್ರಾ ಚಾವಿ ಬಂದ್ ಮಾಡೋದು ಚಾಲು ಮಾಡೋದು ಅಂತೇಳಿ ವಾಲಲ್ಲಿ ಕುಡ್ಸೋದು ಬಂದ್ ಮಾಡೋದು ಚಾಲು ಇದ್ರಾಗ ಮಾಡ್ಕೋಬೇಕಂತೇಳಿ 20 ಚಾಲು 20 ಬಂದ್ ಮಾಡ್ಕೊತೀವಿ ನಾವು. ಅದಕ್ಕೆ ಚಾವಿ ತೊಗೊಂಡಿವ್ರಿ ಎಕ್ಸ್ಟ್ರಾ. ಮತ್ತೆ ನಾವು ಮುಂದೆ ಎಕ್ಸ್ಟ್ರಾ ಅದಕ್ಕೆ ಡ್ರಿಪ್ ಪೈಪ್ನ ಕನೆಕ್ಟ್ ಮಾಡ್ಬೋದು ನಾವು. ಎಲ್ಲ ಕಲ್ತು ಎಷ್ಟು ಬಂದ್ರಿ? ಇದು ಒಂದು 600 ರೂಪಾಯಿ ಬಂದದ್ರಿ. ಅದೊಂದು 300 ರೂಪಾಯಿ ಪಂಚ್ ರೀ. ಇದೊಂದು 1000 ರೂಪಾಯಿ ಪೈಪ್ ರೀ. ಅಷ್ಟೇ ರೀ ಖರ್ಚು. ಒಟ್ಟು 2000 ರೂಪಾಯಿ ಒಳಗೆ. 2000 ರೂಪಾಯಿ ಒಳಗೆ. ಒಳಗಡೆ ಥ್ರೆಡ್ ಅವ್ರಿ. ಅದಕ್ಕೆ ಒಳಗಡೆ ಓಸು ಒಳಗಡೆ ಹಾಕಿ ಮ್ಯಾಲೆ ಏನಾದ್ರಿ ತಿರ್ಕೊಂಡ್ಬಿಟ್ಟಿವ್ರಿ ಅವು. ಅದು ಈಜಿ ಆದ್ರಿ. ಅದೇನು ದೊಡ್ಡ ಏನಿದಿಲ್ರಿ. ಒಂದು ಅದು ಇದು ಬರ್ತೀರಿ ಪಂಚ್ ರೀ. ಇದು ಪಂಚ್ಲಿಂದ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿವ್ರಿ. ಕರೆಕ್ಟ್ ಕಟ್ ಮಾಡ್ಕೊಂಡ್ಗೇಸಿ ಒಳಗೆ ಅವೆಲ್ಲ ಟೇಕಪ್ ಹಾಕೊಂಡು ಥ್ರೆಡ್ ಆದ್ರಿ. ಒಂದು ಹನಿ ಲೀಕೇಜ್ ಆಗಲ್ರಿ ಅದು. ಸರ್ ಇದು ಪಂಚ್ ಹೆಂಗ್ ಕೊಟ್ಟಾರ್ರಿ? ಇದೊಂದು 300 ರೂಪಾಯಿ ಬೀಳ್ತೀರಿ. ಅದು ನೋಡ್ಬೋದು ಫ್ರೆಂಡ್ಸ್, 300 ರೂಪಾಯಿ ಇದು ಹೋಲ್ ಪಂಚ್. ಮತ್ತು ಟೇಕ್ಔಟ್ಗಳನ್ನ ತಗೊಂಡಿದ್ದಾರೆ. ಇದು ಹೆಂಗ್ ಕೊಟ್ಟಾರ್ರಿ ಟೇಕ್ಔಟ್ಗಳು? ಇದು ಜರ ಕಾಸ್ಟ್ಲಿ ಬೀಳ್ತೀರಿ. ಯಾಕಂದ್ರೆ ಜರ ಸ್ಟ್ಯಾಂಡರ್ಡ್ ಅವ್ರಿ. ಅವು 10 ರೂಪಾಯಿ ಒಂದೇನು ಕೊಟ್ಟಾರಿ. ಅವು ಕಡಿಮೆ ರೇಟ್ನಾಗ ಕಡಿಮೆ ರೇಟ್ನಾಗ ಸಿಗ್ತಾವ್ರಿ. ಸರ್ ಇದನ್ನ ರೆಡಿ ಮಾಡ್ಕೋಬೇಕಾದ್ರೆ ಪೈಪ್ ಸಿಗ್ತದೆ, ಬೇರೆ ಸಾಮಾನುಗಳು ಸಿಗೋದಿಲ್ಲ, ಎಲ್ಲಿ ಸಿಗ್ತವೆ ಹಂಗಿಂಗ ಅಂತ ಅಂತಿರ್ತಾರೆ ರೈತರು. ನಿಮ್ಗೆ ಹೆಂಗ್ ಸಿಕ್ಕು ಸರ್ ಇವು? ಸರ್ ಇದು ಒಂದು 3-4 ಕಡೆ ಕೇಳಿದೇವ್ರಿ ನಾವು. ಇಲ್ಲೇ ಜೇವ್ರಿಗೆ ಕೇಳಿದೇವ್ರಿ. ಇದು ಜೇವ್ರಿಗೆ ಇಲ್ಲ ಅಂತ ಹೇಳಿದ್ರಿ. ಮತ್ತು ಗುಲ್ಬರ್ಗ 3-4 ತಲ್ಲಿ ಕೇಳಿದೇವ್ರಿ. ನಮಗೆ ಬೇಕಾಗಿರ್ತೀರಿ. ನಮಗೆ ಅವಶ್ಯಕತೆ ಇರುತ್ತೆ, ಮಾಡ್ಕೋಬೇಕಾಗಿರ್ತೀರಿ. ಹಿಂಗಾಗಿ ಒಂದು 3-4 ತಲ್ಲಿ ತಿರುಗಾಡಿದೇವ್ರಿ. ತಿರುಗಾಡಿ ಮೇಲೆ ಸಿಕ್ಕವ್ರಿ. ಆಮೇಲೆ ನಮಗೆ ಬೇಕಾಗಿರ್ತೀರಿ. ನಾವು ಹೋಗ್ಬೇಕಾತ್ರಿ. ಈಗ ಹೇಳಿದಾರೆ ತಂದು ಕೊಡೋದ್ರೆ ಹೆಂಗಾತ್ರಿ? ಆಗಲ್ರಿ. ಹೀಗಾಗಿ ನಾವು ಹೋಗಿ ತೊಗೊಂಬಂದಿರಿ. ಗುಲ್ಬರ್ಗ ಹೋಗಿ ಭವಾನಿ ಅನ್ನೋದು
ಅಡ್ರೆಸ್ ತಂದಿದ್ರು ಭವಾನಿ ಅಂತ ಅಂಗಡಿ ಅದ್ರಿ ಹ್ಮ್. ಅಲ್ಲಿ ಎಲ್ಲ ಸಿಗ್ತಾವ್ರಿ ಅವ್ರು ಎಲ್ಲ ಇದು ಎಲ್ಲ ಮೆಟೀರಿಯಲ್ ಎಲ್ಲ ಮೆಟೀರಿಯಲ್ ಸಿಗ್ತಾರೆ ಅವ್ರದ್ದು ಅಲ್ಲಿ ತಂದ್ಗೆಸ್ ನಾವು ಮಾಡ್ಕೊಂಡ್ರಿ ಇದ್ರೊಳಗೆ ಜಾಸ್ತಿ ವೆರೈಟಿ ಕಡಿಮೆ ವೆರೈಟಿ ನಾವ್ ಹಾ ಅವ್ರಿ ಇದ್ರಾಗ ಜಾಸ್ತಿ ನಾವ್ರಿ ಕಮ್ಮಿ ನಾವ್ರಿ ನಾವು ಚಲೋ ಕ್ವಾಲಿಟಿ ಇಲ್ಲ ಅಂತೇಳಿ ಕ್ವಾಲಿಟಿ ವೆರೈಟಿ ತಂದಿವ್ರಿ ಸರ್ ಮುಂಚೆ ಎಲ್ಲ ನೀರು ಬಿಡ್ಬೇಕಾದ್ರೆ ಯಾವ ರೀತಿ ಕಷ್ಟ ಆಗ್ತಿತ್ತು ಈಗ ಹೆಂಗಾಗ್ಯದ್ರಿ ಮೊದ್ಲೇನಾದ್ರಿ ಇದು ಸ್ಪ್ರಿಂಕ್ಲರ್ ಪೈಪ್ ಹಾಕೈತೇವ್ರಿ ಹ್ಮ್. ಅದ್ರಾಗ ಅರೆ ನೀರು ಬಿಡ್ತೇವ್ರಿ ಸ್ಪ್ರಿಂಕ್ಲರ್ ಜಾಸ್ತಿ ಇದ್ರಿ ನಂಬಲ್ಲಿ ಪೈಪ್ ರೀ ಕಮ್ಮಿ ಇದ್ರಿ ನಂಬಲ್ಲಿ ಎರೆ ನೀರು ಬಿಡ್ತೇವ್ರಿ ಅರೆ ನೀರು ಬಿಟ್ಟು ಎಸಿ ನೆಲ ಪೂರ ಕಿತ್ಕೊಂಡು ಹೋಗಿ ಹೊಗಿಗಳ ಸಲ ಕಿತ್ಕೊಂಡು ಹೋಗ್ಲತ್ತೇವ್ರಿ ಹಿಂಗಾಗಿ ನಮ್ಗೆ ಸಣ್ಣ ಬಿಡ್ಲಕ್ ಆಗ್ತಿಲ್ರಿ ನೀರು ಸದಿನು ಸದಿನ ಜಾಸ್ತಿ ಬರ್ತೈತ್ರಿ ಹಿಂಗಾಗಿ ಇದು ಏನು ಮಾಡಿದ್ರಿ ಇದು ನಿಮ್ಮ ವಿಡಿಯೋ ನೋಡಿದೇವ್ರಿ ಶಾಣಗೌಡ ನೋಡಿದ ಮೇಲೆ ನಾವು ಈ ಥರ ಮಾಡ್ಕೊಂಡಿವ್ರಿ ಈಗ ಈಜಿ ಅಲ್ಲತ್ರ ನಮ್ಮ ಬಿಡ್ಲಕ್ಕೆ ಈಗ ನೋಡ್ರಿ ಏನು ತೊಂದ್ರೆ ಇಲ್ಲ ಈಗ ಹಾಕಿ ಹೋದ್ಯಪ್ಪ 3 ದಿವಸ ತನ ಆರಾಮ ಆತ್ರಿ 3 ದಿವಸ ತನ ಈ ಕಡೆ ಬಂದು ನೋಡ್ಲಕ್ ನಿಲ್ರಿ ನೀರು ಆರಾಮ ಆತ್ರಿ ನಮಗೆ ಅಂದ್ರೆ ಮೋಟರ್ ಆಟೋಮೆಟಿಕ್ ಆಟೋಮೆಟಿಕ್ ಅದ್ರಿ ಮೋಟ್ರ್ ಆಟೋಮೆಟಿಕ್ ಚಲೋ ಆತ್ರಿ 9 ಗಂಟೆ ಚಲೋ ಆತ್ರಿ 4 ಗಂಟೆಗೆ ಬಂದಾತ್ರಿ ಅದು ಮೋಟ್ರ್ ಆನ್ ಆಫ್ ತಾನೇ ಆತ್ರಿ ನಾವ್ ಇಲ್ಲಿ ಏನು ಬರೋದೇ ಇಲ್ರಿ ಈಗ ಒಂದ್ ಸಾಲ ನೋಡಿಲ್ಲ ಏನಿಲ್ರಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋ ಕೆಲಸ ರೀ ಮನೆಗೆ ಹಾ ಹೋಗಿ ಬೇರೆ ಕೆಲಸನ ಮಾಡ್ಕೋಬೋದ್ರಿ ಯಾವ್ದಾರು ಆ ಥರ ಮಾಡ್ಕೊತೀವಿ ಒಟ್ಟ ಇದ್ರಿಂದ ಅನುಕೂಲ ಆಗ್ಯದ ಅನುಕೂಲ ಆಗ್ಯದ್ರಿ ಭಾಳ ಅಂದ್ರೆ ಭಾಳ ಅನುಕೂಲ ಅದ್ರಿ ಇದು ಸ್ಪ್ರಿಂಕ್ಲರ್ ಪೈಪ್ ಕಿತ್ತಿ ಹಾಕೋದು ಅದಾದ್ರಿ ಈ ಬರೇ ಒಂದು ಇಂಥ ಹುಡುಗರೇ ಒಯ್ತಾರ ಇದು ಇಲ್ಲಿ ಆಯ್ತಪ್ಪ ಅಂದ್ರೆ ಇದು ಮೋಟರ್ ಬಂದಾತ್ 4 ಗಂಟೆಗೆ ಇದು ಹೊಲ ಮುಡಿತಂದ್ರಿ ಮಡ್ಸ್ಕೋದ್ರಿ ಮತ್ತೆ ಸುಳ್ಳಿ ಒಯ್ದಿಗೆ ಸಲಿ ಮತ್ತೆ ಸುಳ್ಳಿ ಹಾಕದ್ರಿ ಮತ್ತೆ ಸಿಗಿಸ್ ಬಿಡೋದ್ರಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಚಲೋ ಆತ್ರಿ ಅಂದ್ರೆ ಒಂದೇ ಪೈಪ್ ಲಿಂದ ನೀವು ಕೆಲಸ ಕೆಲಸ ಚಾಲೂ ಮಾಡ್ತಾ ನಡೆಸಿವ್ರಿ ಇದು ರೀ ಮತ್ತೆ ಇದಕ್ಕೆ ರೀ ಮುಂದೆ ನಾವು ಡ್ರಿಪ್ ಮಾಡ್ಕೋಬೇಕಂತ ಮಾಡ್ಕೊಂಡೇವ್ರಿ ಅದು ಕಮ್ಮಿ ರೇಟ್ನಾಗ ಎಲ್ಲಿ ಪೈಪ್ ಸಿಗ್ತದ ನೋಡಿಗೆಸಿ ಇದಕ್ಕೆ ಡ್ರಿಪ್ ಕುಡ್ಸಲ್ಕನ ಬರ್ತಾರೆ ಇದೇ ಟೇಕಪ್ ರೀ ಇವೇ ಟೇಕಪ್ಗೆ ಬರ್ತಾರೆ ಇದಕ್ಕ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಮುಂದೆ ಮುಂದೆ ಡ್ರಿಪ್ ಪೈಪ್ ರೀ ಎಲ್ಲ ರೆಡಿನೇ ಅದ್ರಿ ಇದು ರೆಡಿನೇ ಅದ ಸುಮ್ಮ ಇದಕ್ಕೆ ಬಂದು ಸಿಗಿಸಿ ಇದು ಮಾಡ್ಕೊಂಡ್ಬಿಡೋದ್ರಿ ಇದಕ್ಕೆ ಡ್ರಿಪ್ ಪೈಪ್ನ ಕುಡ್ಸ್ಕೊಬೋದ್ರಿ ನಾವು ಹಾ ರೀ ಆದಷ್ಟು ಬೇಗ ಮಾಡ್ರಿ ಸರ್ ಮಾಡ್ತೀವಿ ಮತ್ತೆ sir. ವಿಡಿಯೋ ಮಾಡೋಣ ರೈತರು ಕೂಡ ಅನುಕೂಲ ಆಗ್ತದೆ ತುಂಬಾ ಖುಷಿ ಆಯ್ತು ಸರ್ ನಿಮ್ ಹೊಲಕ್ ಬಂದು ಒಳ್ಳೆ ಐಡಿಯಾ ಮಾಡಿದಿರಿ ನೋಡಿದ್ರಲ್ಲ ರೈತ ಬಾಂಧವ್ರೆ ಕೇವಲ ಒಂದು ಸುರುಳಿ ಪೈಪ್ ನಿಂದ ಇವರು 5 ಎಕರೆಗೆ ನೀರು ಉಣಿಸ್ತಾ ಇದ್ದಾರೆ ಇವರ ಐಡಿಯಾಕ್ಕೆ ಫುಲ್ ಖುಷಿ ಆಯ್ತು ನಮ್ಗೆ ಕರೆ ಮಾಡಿ ಹೇಳಿದ್ರು ಈ ತರ ನಿಮ್ ಸುರುಳಿ ಪೈಪ್ ನ ವಿಡಿಯೋ ನೋಡಿದ್ದೀವಿ ಅದನ್ನ ರೆಡಿ ಮಾಡ್ಕೊಂಡಿದೀವಿ ಅಂತ ನಾನು ಇವರು ಎಲ್ಲೇ ಟೇಕಪ್ ಗಳನ್ನ ಈ ಪಂಚನ್ನ ಎಲ್ಲಿ ತಂದಿದ್ದಾರೆ ಅವ್ರ ನಂಬರ್ ಅಡ್ರೆಸ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಹಾಕಿರ್ತೀನಿ ನಿಮ್ ಇದು ಗುಲ್ಬರ್ಗದಲ್ಲಿ ಭವಾನಿ ಅಂತ ಅಂಗಡಿ ಅಂತೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಇದನ್ನ ಪರ್ಚೇಸ್ ಮಾಡ್ಬೋದು ಮತ್ತು ನೀವು ಕೂಡ ಇಂಥ ಸುಲಭ ಅನುಕೂಲನ ಮಾಡ್ಕೋಬಹುದು ಇಂಥ ವಿಶೇಷವಾದಂಥ ಮಾಹಿತಿ ನೀಡೋದಂಥ ಭೀಮಾಶಂಕರ್ ಹೊನ್ನಾಳ್ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಯಾಕಂದರೆ ಸಬ್ಸಿಡಿಯಲ್ಲಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಈ ಸುಳ್ಳಿ ಪೈಪ್ ಸಿಗ್ತದೆ ಇದರಲ್ಲಿ ನೀವು ಕೂಡ ನಿಮ್ಮ ಐಡಿಯಾಗಳು ಉಪಯೋಗಿಸಿ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು ಇನ್ನೂ ಕಡಿಮೆ ಖರ್ಚಿನಲ್ಲಿ ತಯಾರು ಮಾಡ್ಕೋಬೋದು ಆ ರೀತಿ ಯಾರಾದರೂ ಇದರಲ್ಲಿ ಐಡಿಯಾಗಳು ಮಾಡಿದರೆ ಅವರು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೂ ಕೂಡ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಐಡಿಯಾಗಳು ಕೂಡ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ.